ಇಬ್ರು ಕೂಡ ಗಣಿಗ ರವಿಕುಮಾರ್ ಅವರ ಹೇಳಿಕೆಯನ್ನ ನಿರಾಕರಿಸಿದ್ರು, ಅವರದ್ದೇ ಪಕ್ಷದ ಶಾಸಕರು. ಹಾಗಾದ್ರೆ ಆಪರೇಷನ್ ಆಫರ್ ಬಗ್ಗೆ ಗಣಿಗ ರವಿ ಸುಳ್ಳು ಹೇಳ್ಬಿಟ್ರ? ಒಬ್ಬೊಬ್ಬರದ್ದು ಒಂದೊಂದು ಹೇಳಿಕೆ, ಕೈಪಡಿಯಲ್ಲಿ ಭಿನ್ನ ರಾಗ ಕೇಳಿಸ್ತಾ ಇದೆ. ಹಾಗಾದ್ರೆ 50 ಅಲ್ಲ 100 ಕೋಟಿ ಆಫರ್ ಅನ್ನೋದು ಕೇವಲ ರಾಜಕೀಯ ಲಾಭಕ್ಕಾಗಿ ಬಂದ ಸ್ಟೇಟ್ಮೆಂಟ್? ಪ್ರಚಾರಕ್ಕಾಗಿ ಇಂಥದ್ದೊಂದು ಪ್ರಸ್ತಾಪ ಆಯ್ತಾ? ಪ್ರಚಾರಕ್ಕಾಗಿ ಆಪರೇಷನ್ ಕಮಲದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರ ಗಣಿಗ ರವಿ? ಇಂಥದ್ದೊಂದು ಅನುಮಾನ ಈಗ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಗಣಿಗ ರವಿ 2023 ಅಕ್ಟೋಬರ್ನಲ್ಲೂ ಕೂಡ ಇದೇ ರೀತಿ ಆಪರೇಷನ್ ಕಮಲದ ಮಾತನಾಡಿದ್ರು. ಆಗ್ಲೂ ಹೇಳಿದ್ರು ನನ್ನ ಹತ್ರ ಸಾಕ್ಷಿಗಳಿದ್ದಾವೆ, ದಾಖಲೆಗಳಿದ್ದಾವೆ ಅಂತ ಹೇಳಿ. ಬಟ್ ರಾಜ್ಯದ ಜನ ಇದುವರೆಗೂ ಆ ದಾಖಲೆ, ಆ ಸಾಕ್ಷಿಗಳನ್ನ ನೋಡ್ಲಿಲ್ಲ. ಈಗ ಮತ್ತೆ 50 ಅಲ್ಲ 100 ಕೋಟಿ ಆಫರ್ ಬಂದಿದೆ ಅಂತ ಹೇಳುವಾಗ್ಲೂ ಅವ್ರು ಅಂದಿದ್ದು ಎಲ್ಲ ದಾಖಲೆ ಇದೆ ಅಂತ ಹೇಳಿ. ಬಟ್ ಅವರದ್ದೇ ಪಕ್ಷದ ಇಬ್ಬರು ಶಾಸಕರು ಅಲ್ಲಗಳೆದಿದ್ದಾರೆ. ಮೋಸ್ಟ್ಲಿ ಅವರಿಗೆ ಬಂದಿರಬಹುದು ಆಫರ್ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಈ ಭಿನ್ನ ರಾಗ ಯಾವ ಕಾರಣಕ್ಕಾಗಿ, ಈ ಹೇಳಿಕೆ ಯಾವ ಕಾರಣಕ್ಕಾಗಿ? ಇದ್ರ ಹಿಂದೆ ನಿಜಾಂಶ ಬಿಟ್ಟು ರಾಜಕೀಯ ಲಾಭದ ಲೆಕ್ಕಾಚಾರ ಏನಾದ್ರೂ ಜಾಸ್ತಿ ಇದ್ದ ಹಾಗಿದ್ಯಾ, ಹೇಗೆ ಶಿವಪ್ರಸಾದ್? ಖಂಡಿತವಾಗಿಯೂ ವಿದ್ಯಾಶ್ರೀ, ಯಾವಾಗ ಸಿಎಂ ಸಿದ್ದರಾಮಯ್ಯ ಶಾಸಕರ ಖರೀದಿಗೆ 50 ಕೋಟಿ ರೂಪಾಯಿಯನ್ನ ಆಫರ್ ಮಾಡ್ತಾ ಇದ್ದಾರೆ ಬಿಜೆಪಿಯ ನಾಯಕರು ಎಂತಕ್ಕಂಥ ಹೇಳಿಕೆಯನ್ನ ನೀಡಿದ್ರು, ಅದರ ತರುವಾಯ ಕಾಂಗ್ರೆಸ್ನ ಶಾಸಕರೇ, ಅದರಲ್ಲೂ ಪ್ರಮುಖವಾಗಿರ್ತಕ್ಕಂಥ ಮಂಡ್ಯ ಶಾಸಕ ಗಾಣಿಗ ರವಿ ಅವರು ತಮ್ಮ ಶಾಸಕರ ಖರೀದಿಗೆ 50 ಕೋಟಿ ರೂಪಾಯಿ ಅಲ್ಲ 100 ಕೋಟಿ ರೂಪಾಯಿಯಷ್ಟು ಆಫರ್ ಅನ್ನು ನೀಡ್ತಾ ಇದ್ದಾರೆ ಎಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ರು. ಆ ನಂತರ ಯಾವ್ಯಾವ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಎಂತಕ್ಕಂಥ ವಿಚಾರ ಕುರಿತಂತೆನೂ ಕೂಡ ಶಾಸಕರ ಹೆಸರನ್ನು ಕೂಡ ಶಾಸಕರಾಗಿರ್ತಕ್ಕಂಥ ರವಿ ಗಾಣಿಗ ಅವರು ಪ್ರಸ್ತಾಪ ಮಾಡಿದ್ರು. ಪ್ರಮುಖವಾಗಿ ಬಾಬಾ ಸಾಹೇಬ್ ಪಾಟೀಲ್ ಏನಿದ್ದಾರೆ ಕಿತ್ತೂರಿನ ಶಾಸಕರು, ಜೊತೆಗೆ ತಮ್ಮಯ್ಯ ಏನು ಚಿಕ್ಕಮಗಳೂರು ಶಾಸಕರಿದ್ದಾರೆ, ಅವರಿಗೂ ಕೂಡ ಬಿಜೆಪಿ ನಾಯಕರು ಸಂಪರ್ಕ ಮಾಡಿ 100 ಕೋಟಿ ರೂಪಾಯಿಯಷ್ಟು ಆಫರ್ ಅನ್ನ ಇಟ್ಟಿದ್ದಾರೆ, ಬಿಜೆಪಿಗೆ ಬರುವಂತೆ ಆಫರ್ ನೀಡ್ತಾ ಇದ್ದಾರೆ ಅಂತಕ್ಕಂಥ ಹೇಳಿಕೆಯನ್ನ ನೀಡಿದ್ರು. ಆ ನಂತರ ನ್ಯೂಸ್ ಫಸ್ಟ್ ಈ ಇಬ್ಬರು ಶಾಸಕರನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಏನು ಸ್ವಪಕ್ಷೀಯ ಶಾಸಕ ರವಿ ಗಾಣಿಗ ಅವರೇನಿದ್ದಾರೆ ಅವರ ಹೇಳಿಕೆಯನ್ನ ತಳ್ಳ ಹಾಕಿದ್ರು. ಈವರೆಗೂ ಕೂಡ ಯಾವುದೇ ಬಿಜೆಪಿ ನಾಯಕರು ನಮ್ಮನ್ನ ಸಂಪರ್ಕ ಮಾಡಿಲ್ಲ, 100 ಕೋಟಿ ರೂಪಾಯಿಯಷ್ಟು ಆಫರ್ ಅನ್ನು ನೀಡಿಲ್ಲ ಎಂತಕ್ಕಂಥ ಹೇಳಿಕೆಯನ್ನು ಕೂಡ ಈ ಇಬ್ಬರು ಶಾಸಕರು ಬಾಬಾ ಸಾಹೇಬ್ ಪಾಟೀಲ್ ಮತ್ತೆ ಏನು ಕಿತ್ತೂರಿನ ಶಾಸಕರಿದ್ದಾರೆ ಅವರ ಹೇಳಿಕೆ ಮತ್ತೆ ತಮ್ಮಯ್ಯ ಅವರ ಶಾಸಕರ ಹೇಳಿಕೆಯನ್ನ ಕನ್ಸಿಡರ್ ಮಾಡಿದಂತ ಸಂದರ್ಭದಲ್ಲಿ ಮೊದಲ ಬಾರಿ ಆಯ್ಕೆಯಾಗಿರ್ತಕ್ಕಂಥ ಈ ಮೂವರು ಶಾಸಕರು ತಮ್ಮ ಆಫರ್ ವಿಚಾರ ಕುರಿತಂತೆ ಈ ರೀತಿಯ ದ್ವಂದ್ವವಾದಂತ ಭಿನ್ನವಾದಂತ ಹೇಳಿಕೆಯನ್ನ ಏನಕ್ಕೆ ನೀಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ನೋಡಿದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಈ ಮೊದಲ ಬಾರಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಪಕ್ಷದಲ್ಲಿ ತಮ್ಮ ನಿಷ್ಠೆಯನ್ನ ಪ್ರದರ್ಶನ ಮಾಡತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯ ಭಿನ್ನವಾದಂತ ಗೊಂದಲವಾದಂತ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಇನ್ನು ಪ್ರಮುಖವಾಗಿ ಪಕ್ಷದಲ್ಲಿ ಸ್ಥಾನಮಾನ ಪಡಿತಕ್ಕಂಥ ವಿಚಾರ ಕುರಿತಂತೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಿಗಮ ಮಂಡಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡತಕ್ಕಂಥ ವಿಚಾರ ಕೂಡ ಈಗ ಪಕ್ಷದ ಮಟ್ಟದಲ್ಲಿ ಇದೆ. ಹೀಗಾಗಿ ನಿಗಮ ಮಂಡಳಿಯಲ್ಲಿ ಏನಾದರೂ ಸ್ಥಾನ ಪಡಿತಕ್ಕಂಥ ವಿಚಾರ ಕುರಿತಂತೆ ಈ ರೀತಿಯ ಅಭಿಪ್ರಾಯವನ್ನ, ಈ ರೀತಿಯ ಹೇಳಿಕೆಯನ್ನ ನೀಡಿದ್ರೆ ಅಂತಕ್ಕಂಥ ಚರ್ಚೆ ಕೂಡ ಈಗ ನಡೀತಾ ಇದೆ. ಇದರ ಜೊತೆಗೆ ಪ್ರಮುಖವಾಗಿ ಸರ್ಕಾರದಲ್ಲಿ ಇರ್ತಕ್ಕಂಥ ಸಚಿವರುಗಳು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಪ್ರಮುಖವಾಗಿ ತಮ್ಮ ಕ್ಷೇತ್ರಗಳಲ್ಲಿನ ಅನುದಾನದ ಹಂಚಿಕೆ ವಿಚಾರ ಕುರಿತಂತೆ ಸಚಿವರ ಹತ್ರ ತಮ್ಮ ಕೆಲಸ ಮಾಡಿಸಿಕೊಳ್ಳದ ಸಲುವಾಗಿ ಈ ರೀತಿ ಹೇಳಿಕೆಯನ್ನ ನೀಡಿದ್ರೆ ಅಂತಕ್ಕಂಥ ವಿಚಾರ. ಇನ್ನು ಸಿಎಂ ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಇಂತಹ ಶಾಸಕರನ್ನ ಬಿಜೆಪಿ ನಾಯಕರು ಸಂಪರ್ಕ ಮಾಡಿದ್ರು ಸಹಿತವಾಗಿ ಯಾವುದೇ ಆಮಿಷಗಳಿಗೂ ಕೂಡ ಕಾಂಗ್ರೆಸ್ನ ಶಾಸಕರು ಬಲಿಯಾಗದೆ ಪಕ್ಷ ನಿಷ್ಠೆಯನ್ನ ತೋರ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಏನಾದರೂ ಸಚಿವರು ಈ ರೀತಿಯ ದಾಳವನ್ನ ಹೂಡಿದ್ರೆ ಅಂತಕ್ಕಂಥ ಚರ್ಚೆ ನಡೀತಾ ಇದೆ. ಇನ್ನು ಪ್ರಮುಖವಾಗಿ ಮೊದಲ ಬಾರಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಅಂದ್ಮೇಲೆ ಕೆಲವೊಂದಿಷ್ಟು ಶಾಸಕರಿಗೆ ಪ್ರಚಾರದ ಹುಚ್ಚಿರ್ತದೆ. ಆ ವಿಚಾರಕ್ಕೆ ಏನಾದರೂ ಈ ರೀತಿಯ ಪ್ರಚಾರ ತೆಗೆದುಕೊಳ್ತಕ್ಕಂಥದ್ದು, ಪಕ್ಷದ ಮತ್ತೆ ಸರ್ಕಾರದ ಇಂದೇನಾದ್ರೂ ಲಾಭ ಪಡ್ಕೊಳ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಆಫರ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಸದ್ಯ ಈಗ ಬಿಜೆಪಿಯ ಯಾವ ನಾಯಕರುಗಳು ಇವರನ್ನ ಸಂಪರ್ಕ ಮಾಡಿದ್ರು, 100 ಕೋಟಿ ಆಫರ್ ಇಟ್ರು, ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಅಗತ್ಯವಾದಂತಹ ಪೂರಕವಾದಂತಹ ದಾಖಲೆಗಳೇನಾದ್ರೂ ಇದ್ರೆ ಅದನ್ನ ಬಹಿರಂಗಪಡಿಸಬೇಕು ಅಂತಕ್ಕಂಥ ವಿಚಾರ ಕುರಿತಂತೆ ಶಾಸಕರನ್ನ ಆಗ್ರಹ ಮಾಡಿದಂತ ಸಂದರ್ಭದಲ್ಲಿ ಶಾಸಕರ ಈ ಮೌನ ಹಲವು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಹಾಗಾಗಿ ಯಾವ ನಾಯಕರು ಸಂಪರ್ಕ ಮಾಡಿದ್ರು, ಎಲ್ಲಿ ಸಂಪರ್ಕ ಮಾಡಿದ್ರು, ಇದಕ್ಕೆ ಪೂರಕವಾದಂತ ಯಾವ್ದಾದ್ರು ಆಡಿಯೋ ದಾಖಲೆ ಇದೆಯಾ, ವಿಡಿಯೋ ದಾಖಲೆ ಇದೆಯಾ ಅಂತಕ್ಕಂಥ ವಿಚಾರ ಕುರಿತಂತೆ ಆರೋಪ ಮಾಡಿದಂತ ಶಾಸಕರುಗಳೇ ಈ ವಿಚಾರ ಕುರಿತಂತೆ ಈಗ ಸ್ಪಷ್ಟನೆಯನ್ನ ನೀಡಬೇಕಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.